ಮಾರ್ಚ್ 26ರ ಒಳಗೆ ಸಿಟೀಸ್ 2.0 ಯೋಜನೆಯ ಪಾಲಿಕೆಯಿಂದ ತುಂಬಬೇಕಿರುವ ಶೇಕಡಾ 20ರಷ್ಟು ಹಣ ಭರಿಸುವ ಮೊದಲ ಕಂತನ್ನು ತುಂಬಬೇಕು ಎಂದು ಮೇಯರ್ ಮಂಗೇಶ್ ಪವಾರ್ ಠರಾವ್ ಪಾಸ್ ಮಾಡಿದರು. ಸೋಮವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಮೇಯರ್ ಮಂಗೇಶ್ ಪವಾರ್ ನೇತೃತ್ವದಲ್ಲಿ ಕರೆಯಲಾದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು. ಇದಕ್ಕೂ ಮುನ್ನ ಸಿಟೀಸ್ 2.0 ಯೋಜನೆ ಪ್ರಾಜೆಕ್ಟ್ ಅನ್ನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಪಾಲಿಕೆಗೆ ತೋರಿಸಿದ್ದು ಒಂದು, ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಬೇರೆ ಇದೆ ಎಂದು ಪಾಲಿಕೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದರು. ಅಸಮಾಧಾನ ಹೊರಹಾಕಿದ ಸದಸ್ಯರು ಸಿಟೀಸ್ 2.0 ಯೋಜನೆಯ ಬಗ್ಗೆ ಸ್ಮಾರ್ಟ್ ಸಿಟಿ ತಪ್ಪು ಮಾಡ್ತಿದೆ ಎಂದರು. ಪಾಲಿಕೆ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ, ಸಿಟೀಸ್ 2.0 ಯೋಜನೆಯಿಂದ ಬೆಳಗಾವಿ ನಗರದ ಜನತೆಗೆ ಅನುಕೂಲವಾಗಲಿದೆ. ಆದ್ದರಿಂದ ಸ್ಮಾರ್ಟ್ ಸಿಟಿಗೆ ಪಾಲಿಕೆ ಸಹಕಾರ ಕೊಡುತ್ತಿದೆ ಎಂದರು. ಎಲ್ಲ ಸಂಬಂಧಪಟ್ಟಿದೆ. ಬೆಳಗಾವ್ ಸ್ವಚ್ಛತೆ ಇದೆ, ಅದಕ್ಕೂ ಸಿಟೀಸ್ 2 ಏನಿದೆ ನಾವು ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕಂಪನಿ ಡಾಟಾಗೆ ತಗೊಂಡಿದೆ. ಅದಕ್ಕೆ ಈ ವಿಷಯ ಪಾಸ್ ಮಾಡ್ತಾ ಇದ್ವಿ. ಆದ್ರೂ ಕೂಡ ನೀವು ಅದ್ರೊಳಗೆ ಏನೈತಿ ಮಾಹಿತಿ ಕಂಪನಿ ಬಗ್ಗೆ ಮಾಹಿತಿ ಹೇಳಿ. ಮಾಹಿತಿ काय नाही आहे. ह्या विषयाबद्दल गेला 1.5 महिन्यापेक्षा जास्त चर्चा चालू आहे. त्याच्या संबंध इथं दाखवले, दोन प्रोजेक्टर वरती दाखवले. ते झाल्यानंतर काही त्याच्यामध्ये करेक्शन करण्यात आले. बेंगलोरला गेले, बेंगलोरून आले, काय काय झालं हे त्यांना माहिती. आपल्याला पण त्यांनी निदर्शनाला दिले. याच्यासाठी कमिशनर आपण मी मॅडम तिथे बेंगलोरमध्ये जाऊन राहून 2-2 दिवस तिथं त्यांची मीटिंग चर्चा करून या सगळ्या गोष्टींची काय आलंय त्याच्यासाठी थोडं माहिती दिली. ಮಾಹಿತಿ ಕೊಡ್ಬೇಕು. ನಾವು ಎಲ್ಲ ಈಗ ಮತ್ತೊಂದು ಬಾರಿ ನಾವು ನೋಡಬಹುದು. ಅದ್ರಲ್ಲಿ ಏನೇ ಸಜೆಷನ್ಸ್ ಇದ್ರು ಕೂಡ ಹೇಳ್ಬಹುದು. ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೋಬಹುದಾಗಿರುತ್ತೆ. ಒಂದೇನಂದ್ರೆ ಈ ಸ್ಮಾರ್ಟ್ ಸಿಟಿ ಕಡೆಯಿಂದ ಈ ಕಾಂಪೋನೆಂಟ್ಸ್ ಏನಿದೆ ಅದು ಗೈಡ್ಲೈನ್ಸ್ ಪ್ರಕಾರ ಕೂರೋದನ್ನ ಅವರ ಹಂತದಲ್ಲಿ ಕ್ಲಿಯರ್ ಆಗಿ ಪರಿಶೀಲಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಈ ಕಾಂಪೋನೆಂಟ್ಸ್ ಫೈನಲೈಸ್ ಮಾಡೋದು ಇಟ್ಸ್ ಎ ಸೈಂಟಿಫಿಕ್ ರಾಷನಲ್ ಸಬ್ಜೆಕ್ಟ್. ಅದು ಹೇಗೆ ಅಂದ್ರೆ ಎಕ್ಸಿಸ್ಟಿಂಗ್ ಗ್ಯಾಪ್ ನ ಅನಾಲಿಸಿಸ್ ಮಾಡಿ ಸಸ್ಟೈನಬಿಲಿಟಿ, ಫ್ಯೂಚರ್ ಪಾಪ್ಯುಲೇಷನ್ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾದಂತ ವಿಷಯ. ಇದಕ್ಕೆ ತನ್ನದೇ ಆದ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ. ಆ ಒಂದು ಎಕ್ಸ್ಪರ್ಟೈಸ್ ನಮ್ಮ ಕಾರ್ಪೊರೇಷನ್ ಅಲ್ಲಿ ನಾವು ಏನ್ ಟೆಂಟೇಟಿವ್ ಆಗಿ ನಾವು ಸಜೆಸ್ಟ್ ಮಾಡ್ತೀವಿ ಅಷ್ಟೇ. ಆದ್ರೆ ಫೈನಲ್ ಆಗಿ ಗೈಡ್ ಲೈನ್ಸ್ ನ ಮತ್ತೆ ಆ ಒಂದು ಇದನ್ನ ನೋಡ್ಕೊಂಡು ಅವ್ರ ಕಡೆಯಿಂದ ಅದನ್ನ ಪ್ರೊಸೆಸ್ ಮಾಡ್ಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾವೀಗ ಏನ್ ಟೆಂಟೇಟಿವ್ ಆಗಿ ಏನ್ ಪ್ರಪೋಸ್ ಮಾಡಿದೀವಿ ಅದ್ರ ಬಗ್ಗೆ ಮಾಹಿತಿ ನಮ್ಮ AWE ಎನ್ವಿರಾನ್ಮೆಂಟ್ ಅವ್ರು ಕೊಡ್ತಾರೆ. ಮುಂದುವರೆದು ಅದನ್ನ ಅನುಷ್ಠಾನ ತರಿಸೋದಕ್ಕೆ ಅದ್ರ ಗೈಡ್ ಲೈನ್ಸ್ ನ ಅದ್ರದ್ದು ಇದನ್ನ ನೋಡೋದಕ್ಕೆ ಸ್ಮಾರ್ಟ್ ಸಿಟಿ ಕಡೆಯಿಂದ ಫರ್ದರ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಪ್ರಕಾರ ಅದನ್ನ ಕಂಟಿನ್ಯೂಷನ್ ಮಾಡಿ ಮುಂದಿನ ಪ್ರೊಸೆಸ್ ಮಾಡ್ಲಿ. ಅವ್ರ ಅದ್ರ ಬಗ್ಗೆ ಇನ್ನೊಂದು ಕುಲಂಕುಷವಾಗಿ ಒಂದು ಸಭೆ ಅಂದ್ರೆ ಮಾಪೋರ್ ನೇತೃತ್ವದಲ್ಲಿ ಒಂದು ಸಭೆ ಫಿಕ್ಸ್ ಮಾಡ್ಬೇಕು. ನಾಳೆ ಮಾಡೋದ್ರ ಮಾಡೋಣ, ಚರ್ಚೆ ಮಾಡೋಣ. ಅದಕ್ಕ ಇದನ್ನ ನಾವೇನ್ ಏನು ರೆಸಲ್ಯೂಷನ್ ಮಾಡಿರಲ್ಲ ಅದ್ರ ಮ್ಯಾಲ ಅವನು ರೂಲಿಂಗ್ ಕೊಟ್ಟು ಮಾಪೋರು ಅದನ್ನ ಪಾಸ್ ಮಾಡಿಬಿಡ್ಲಿ ಅಂತ ನಾನು ವಿಚಾರ ಐತಿ. ಅದಕ್ಕೆ ಎಲ್ಲರೂ ಸಹಮತವನ್ನು ವ್ಯಕ್ತಪಡಿಸ್ಬೇಕು. ಒಂದ ನಿಮಿಷ ಆಯ್ತು. ಸಭೆಯ ಸರ್ವಾನುಮತದಿಂದ ಅಂಗೀಕರಿಸಿದ ಮಹಾನಗರ ಪಾಲಿಕೆ ವಂತಿಕೆ ಶೇಕಡಾ 20ರಷ್ಟು ಇದ್ದು ಸರ್ಕಾರದ ಆದೇಶದ ಸಂಖ್ಯೆ FD 45 EXP 9/2024 ದಿನಾಂಕ 31/1/24 ಪಾಲಿಕೆಯ ವಂತಿಕೆ ಮೊತ್ತವನ್ನು 1/3 ಅನುಪಾತದಲ್ಲಿ ಮುಂದಿನ 3 ವರ್ಷಗಳಲ್ಲಿ ಭರಿಸಲು ಸೂಚಿಸಿದ್ದು, ಅದರಂತೆ ಪ್ರಸ್ತುತ ಸದರಿ ಯೋಜನೆಯ CTS 2 ಗಾತ್ರವು 75 ಕೋಟಿಗಳಷ್ಟಿದ್ದು ಅದರಲ್ಲಿ ನಗರ ಸ್ಥಳೀಯ ಸಂಸ್ಥೆಯ ಶೇಕಡಾ 20ರಷ್ಟು ವಂತಿಕೆಯನ್ನು 15 ಲಕ್ಷ ಒಟ್ಟು ಕೋಟಿ ಇರುತ್ತದೆ. ಮುಂದುವರೆದು ಸದರಿ ಮೊದಲನೇ ವರ್ಷದ ಪಾಲಿಕೆಯ ವಂತಿಕೆ ಮೊತ್ತ 5 ಕೋಟಿಯನ್ನು ಪಾಲಿಕೆಯ ಖಾತೆ ಹೊಂದಿದ್ದು ಬ್ಯಾಂಕ್ನಲ್ಲಿ ಇರುವ ಸೇಲ್ ಆಫ್ ಲ್ಯಾಂಡ್ಸ್ ಅಂಡ್ ಪ್ಲಾಟ್ಸ್ ಅಕೌಂಟ್ಸ್ದಿಂದ ಖಾತೆಯಿಂದ ಭರಿಸಲು ಒಪ್ಪಿಗೆ ಸೂಚಿಸಿ 5 ಕೋಟಿ ಆಗಿರುವುದರಿಂದ ಸರ್ಕಾರದ ಅನುಮೋದನೆ ಪಡೆದು ಮುಂದುವರೆದು ಸದರಿ ವಂತಿಕೆ ಮೊದಲನೇ ಕಂತಿನ ಮೊತ್ತವನ್ನು ಮಾರ್ಚ್ 26ರ ಒಳಗಾಗಿ ಪಾವತಿಸುವಂತೆ ಪಾಲಿಕೆಯ
ಆಯುಕ್ತರಿಗೆ ತಿಳಿಸಲಾಯಿತು ಹಾಗೂ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅವರು ಪ್ರದರ್ಶನ ನೀಡಿದಂತೆ ಘಟಕಗಳನ್ನು ಅನುಮೋದಿಸಲಾಯಿತು ಹಾಗೂ ಅದರ ಪ್ರತಿಯನ್ನು ಲಗತ್ತಿಸಿ ಅದರಂತೆ ಮುಂಬರುವ ವರ್ಷಗಳಲ್ಲಿ ಯೋಜನಾ ಗಾತ್ರವನ್ನು ಹೆಚ್ಚಳವಾದಲ್ಲಿ ಅದರನ್ವಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಯ ಅನುದಾನದಲ್ಲಿ ಮತ್ತು ಪಾಲಿಕೆಯ ನಿಧಿಯಿಂದ ಪ್ರವತ್ತಾದ ಇಟ್ಕೊಂಡು ಮಾಡಿಕೊಂಡು ಅದರಂತೆ ಕ್ರಿಯಾ ಯೋಜನೆ ತಯಾರಿಸಿ ಭರಿಸಲು ಸರ್ವಾನುಮತದಿಂದ ಒಪ್ಪಲಾಯಿತು. CTS2 ಯೋಜನೆ ಇನ್ನುಳಿದ 40% ರಾಜ್ಯ ಸರ್ಕಾರದ ವಂತಿಕೆ ಹಣವನ್ನು ಪಾಲಿಕೆಯ SFC ಅನುದಾನದಲ್ಲಿ ಭರಿಸಲು ವ್ಯವಸ್ಥಾಪಕ ನಿರ್ದೇಶಕರ KVDFC ಅವರ ಪತ್ರ ದಿನಾಂಕ 26/25 ನಿರ್ದೇಶನ ನೀಡುತ್ತಾರೆ. ಸದರಿ ಮೊತ್ತವನ್ನು ಪಾಲಿಕೆ SFC ಅನುದಾನದಲ್ಲಿ ಭರಿಸುವುದು ಕಷ್ಟ ಸಾಧ್ಯವಾಗಿರುವುದರಿಂದ ನಾವು ಹೊಣೆಗಾರ ಆಗ್ಬಾರ್ದು ಮುಂದೆ. ಸೊ ಇದಾದ್ರ ಮುಂದಿನ ಕ್ರಮ ಏನ್ ತಗೋತೀರಿ ಅದ್ ಉತ್ತರ ಕೊಡ್ಬೇಕು. ಮತ್ತೊಂದು ವಿಷಯ ಏನ್ ಹೇಳ್ತೀನಿ, ಈಗಾಗಲೇ 1 ವರ್ಷ ಒಳಗ 7.5 crore ಏನು ಬಂದಿತ್ತು. ಅದ್ ಅಮೌಂಟ್ ಹೆಂಗ್ ಯೂಸ್ ಮಾಡ್ರು, ಎಲ್ಲಿ ಯೂಸ್ ಮಾಡ್ರು ಅದ್ ನಮಗ ಉತ್ತರ ಕೊಡ್ಬೇಕು MD ಮೇಡಮ್. ಮತ್ತ ಈಗ ಏನ್ ಸುಪ್ರೀಂ ಕೋರ್ಟ್ ಕೇಸ್ ಏನಿದಿಲ್ಲ, ಸೊ ಅದ್ ನಮ್ ವಿರುದ್ಧ ಹೋಯ್ತಂದ್ರೆ ಏನ್ ಮಾಡ್ತಾರ, ಇದಿಷ್ಟು 2 ಉತ್ತರ ಕೊಡಿ ಸರ್. ಜನತೆಗ ಇದು ನಮ್ಮ ಸ್ಮಾರ್ಟ್ ಸಿಟಿ ಏನಿದೆ, ಸಿಟಿ ಸ್ಟೂಡೆಂಟ್ ಹಣ ಬರ್ಲಿಕ್ಕೆ ಇದು ಸದುಪಯೋಗ ಆಗ್ಬೇಕು. ಮತ್ತೊಂದು ಜನತೆಗ ಕರೆಕ್ಟ್ ಮೆಸೇಜ್ ಹೋಗ್ಬೇಕಂತ ನನ್ನ ನಿರೀಕ್ಷೆ ಅಷ್ಟೇ. ಈಗಾಗಲೇ ಒಮ್ಮೆಲೆಯವರು ಯಾವ ಪ್ರಕಾರ ಸಿಟೀಸ್ ಸಂಬಂಧಪಟ್ಟಿದ್ದು ಅದರ ಪ್ರಕಾರ ನಿಪ್ಪಾಣಿಕರವರು ಕೂಡ ಯಾವ ಕಂಪೋನೆಂಟ್ಗಳು ನಾವು ಇಲ್ಲಿ ತಗೊಂಡಿದ್ದೀವಿ ಅದನ್ನ ಕೂಡ ತಮ್ಮ ಟ್ರೀಟ್ ಮಾಡಿದ್ದಾರೆ. ಅದೇ ಪ್ರಕಾರ ಈಗ ನಾವು ಈಗ ಸಂಬಂಧಪಟ್ಟಿದ್ದು ಸಿಟೀಸ್ ಏನ್ ಸ್ಮಾರ್ಟ್ ಸಿಟೀಸ್ ಫಂಡ್ ಇದೆ ಅದು ಯೂಸ್ ಆಗಬೇಕು. ಮೊದಲನೇ ಮಾತು. ಎರಡನೇ ಮಾತು, ಈಗಾಗಲೇ ಸಂದೀಪ್ ಅವರ ಪ್ರಶ್ನೆಗೆ ಇದು ಒಂದು ಕೋರ್ಟ್ ಬಗ್ಗೆ ಅದು ಕೂಡ ಆ ನಂತರ ಇನ್ನು ಸಂಬಂಧಪಟ್ಟ ಆ ತರದ್ದು ಇನ್ನು ಆದ್ರೆ ಸ್ಮಾರ್ಟ್ ಸಿಟಿ ಅವರು ನೋಡ್ಕೋಬೇಕು ಅಂತ ನಮ್ಮ ಒಂದು ಹೇಳಿಕೆ. ಅವರು ಮಾಡ್ಬೇಕು, ಅವರು ನೋಡ್ಬೇಕು. ಮತ್ತು ಈ ಸಂಬಂಧಪಟ್ಟ ವಿಷಯ ನಾವು ಸಿಟೀಸ್ ಬಗ್ಗೆ ಚರ್ಚೆ ನಡೀತಾ ಇದೆ, ಅದು ನಾವು ಪಾಸ್ ಮಾಡ್ತಾ ಇದ್ದೀವಿ. ಮತ್ತು ಈಗ ನಾಜಿಂ ಬೇಟ್ಕಿರಿ KMM ನ್ಯೂಸ್ ಬೆಳಗಾವಿ. BS Channabasappa and Sons, The Textile Mall, Tilakwadi, Belagavi.